ಸರಿಯಾಗೇ ಬಂದೆ ತಾಯಿ. 2 ನಿಮಿಷ ಮೊದಲು ಬಂದಿದ್ರೆ ಈ ಜಗತ್ತಿನ ಜ್ಞಾನ ಸಂಪತ್ತು ಒಂದಿಷ್ಟು ಬಡವಾಗ್ತಿತ್ತು. ನಾನು ಈಗಲಷ್ಟೇ ಚದುರಂಗ ಶಾಸ್ತ್ರದಲ್ಲಿ ಸುಪ್ರಸಿದ್ಧ ಸಮಸ್ಯೆಯನ್ನು ಬಿಡಿಸಿ ಬಂದಿದ್ದೇನೆ. ಹೊಗ್ಗದ ಸಮಸ್ಯೆ ಎಷ್ಟು ಸುಲಭವಾಗಿದೆ. ಅಯ್ಯೋ, ಜಗತ್ತಿನ ಸರ್ವಶ್ರೇಷ್ಠ ಚದುರಂಗನ ಪಂಡಿತನ ಬಗ್ಗೆ ಇದೇನು ಕೇಳುತ್ತೀಯ ತಾಯಿ? ಎಂತ ಮಾತನಾಡಿದ. ಚದುರಂಗವನ್ನು ಹಾಡಬೇಕಾದ್ರೆ ಹುಲ್ಮಾಲಕನೊಂದಿಗೆ ಹಾಡಬೇಕು. ಈಗ ಅದೇ ಪರಿಸ್ಥಿತಿ ಬಂದಿದೆ. ಕಾಯಿಗಳನ್ನು ಉಪಯೋಗಿಸುವಲ್ಲ, ಸೈನ್ಯವನ್ನು ಉಪಯೋಗಿಸಿ. ಏನಿಲ್ಲ ತಾಯಿ, ನನ್ನ ಗೆಳೆಯ ಉಲ್ಮಾಲಕ್, ನನ್ನ ಚದುರಂಗದ ಗೆಳೆಯ ಉಲ್ಮಾಲಕ್ ಈಗ ದಿಲ್ಲಿಯ ಮೇಲೆ ದಾಳಿ ಇಟ್ಟಿದ್ದಾನೆ. 30,000 ಸೈನ್ಯದೊಂದಿಗೆ ಬರ್ತಿದ್ದಾನೆ. ಅವನಿಗೊಂದು ಪತ್ರ ಬರೆದೆ. ದಯಮಾಡಿ ನನ್ನ ವತಿಯಿಂದ ದಕ್ಷಿಣಕ್ಕೆ ಹೋಗಿ ಎಂದು ಕೇಳಿಕೊಂಡೆ. ಮಾಡಿದ್ದೇನೆ. ತನ್ನ ಪೂರ ಸೈನ್ಯವು ದಿಲ್ಲಿಯಲ್ಲಿ ಎದ್ದು ಬಿದ್ದು ಸೈನ್ಯವನ್ನು ಹೊರಡಬೇಕು. ಸಿದ್ದು ವರ್ಸಸ್ ಸಿಂಪಲ್ ಸಿದ್ದು, ಮೈಸೂರು ಹುಡುಗ. ನಾನು ಒಂದು ಕುಡುಕನ ಪಾರ್ಟಲ್ಲಿ ಫ್ರೆಂಡ್ಶಿಪ್ಪು ನಾನು ಯಾವ ಥರ ಮಾತಾಡ್ಬೋದು ಅನ್ನೋದೊಂದು ಚಿಕ್ಕದಾಗಿ ಮಾಡ್ಬೋದು. ಚಿಕ್ಕರೆ ಗುಡ ಎಲ್ಲಿದೆಯಾ? ಒಂದು 90 ಎಣ್ಣೆ ಬೇಕಣ, ಅರ್ಜೆಂಟು. ಕೈಕಾಲೆಲ್ಲ ನಡುಗ್ತಿದ್ದಾವೆ, ಅರ್ಜೆಂಟು. ಏನು ಮಾಡೋಣ? ಪೇಮೆಂಟ್ ಬೇರೆ ಆಗಿಲ್ಲ. ಲೋ, ಅಲ್ಲಿಗೆ ಎಲ್ಲ ಅಲ್ಪುಡಿ ನಿನ್ಗೆ ಹೇಳ್ತಾರ. ನಾ ಗಂಧದ ಪುಡಿ ನಂಗೆ ನನ್ನ ಬಾಡ ಐತೆ, ನಾನು ಎಲ್ಲೋ ತಂದು ಕೊಡೋಣ ನಿನಗೆ. ಆದರೂ ನೀನು ಇದು ಮಾಡ್ಬೇಕಣ. ನನ್ನ ಹತ್ರ ಎಲ್ಲಿದ್ದ ದುಡ್ಡು? ಮಗ, ನಿನ್ನ ದಮ್ಮಯ್ಯ ತಿನ್ಕಣ, ನಿನ್ನ ಖಾಲಿ ಬೀಳ್ತೀನಿ ಕಣ. ಇದು ಒಂದ್ಸತಿ ಕೊಡ್ಸೋ, ನಾಳೆ ನನಗೆ ಏನು ಬೇಕಾದ್ರೂ ನಾನು ಕೊಡಿಸ್ಬಿಡ್ತೀನಿ ಕಣ ಅಂತ. ಆಯಿತು ಬಾರ್ ಮಗ, ಒಂದು 90 ಕೊಡಿಸ್ತೀನಿ. ಆಯಿತು ಮಗ, ಕುಡಿ ಮಗ. ಲಾ, ಕುಡ್ಸೋದು 90 ಎಣ್ಣೆಗೆ ಅಲ್ಲಿಗೆ ಇಲ್ಲ ಅಲ್ಪುಡಿ ನಿಂಗೆ ಥರ ಹಂಗೆ ಅನ್ನದ ಪುಡಿ ನಂಗೆ ಆಡ್ತೀಯಲ್ಲ. ನಿಮ್ಮ ಅಪ್ಪೇನು ಬಂಡವಾಳ ಕೊಟ್ಟಿದ್ದೆಲ್ಲ ಏನು ನಾನು ಕೊಡ್ತಿರ್ವಲ್ಲ. ನನ್ನ ಮಾತಿಗೆ ಬೆಲೆ ಇಲ್ವೇನಲ್ಲೋ ಬೋಸುಡಿಕೆ? ಯಾಕೋ ನನಗಿಲ್ಲ ಅಂದರೆ ನಾನು ಯಾವತ್ತೂ ನಿನಗೆ ಕೊಡಿಸಿಲ್ವೇನೋ? ಲೋ ಚಿನ್ನ, ನನಗೆ ಈ ಥರ ಮಾಡ್ತೀಯಲ್ಲ. ಲೋ ಬಾರ, ನಾಳೆಗೆ ನಿನಗೆ ಎಷ್ಟ ಬೇಕು ನಾನು ಕೊಡಿಸ್ತೀನಿ. ಹೋ ಚಿನ್ನ, ನನ್ನ ಹತ್ರ ಇಲ್ಲಿಗೆ ಕೊಡಿಸಿ ಆದಮೇಲೆ ಇದ್ಯಾಕೋ ಇದ್ದಳಿ ಒಂದು ಅಂಗಿ ಕೊಡೋದು, ಹಂಗೆ ಹಿಂಗಿದ್ದಳಿ ಹಿಂಗೆ ಆಡ್ತಾನೆ ನಂಗೆ ಮಾಡ್ದಲ್ಲ. ಆ ಥರ ಮಾತಾಡ್ಕೊಡಕಣ. ಏಯ್, ಇನ್ನೇನ ಮಾತಾಡೋದು? ಏನು ಕೊಡ್ಸಿರೋದು ಪುಟ್ಗೋಸಿ 90 ಎಣ್ಣೆಗೆ ಈ ಥರ ಮಾತಾಡ್ಬೇಕಲ್ಲ ನೀನು. ಆಯ್ತು ಕಣಪ್ಪ, ತಪ್ಪು ಕಣ. ನಾಳಿಂದ ಇನ್ನೇನು ನಾನು ನಿನ್ನ ಕೇಳಲ್ಲ ಕಣಪ್ಪ. ನೀನು ಕೇಳೋದು ಬೇಡ, ನಾನು ಕೊಡ್ಸೋದು ಬಲ್ಲ. ಹೋಗಲ್ಲ, ನಾಳೆ ನೋಡ್ಕೊತೀನಿ. ಆಯ್ತು ಕಳ್ಳ, ಹೋಗ್ಲಿ. ಚಿನ್ನ, ಬೆಳಿಗ್ಗೆ ತಲೆ ಹಿಡ್ದಿತ್ತು ಕಣ, ಬಾರವ ಇಲ್ಲಿ ಒಂದು 90 ಎಣ್ಣೆ ಕೊಡ್ಸು. ಎಲ್ಲ ಶಪ ತರೋಣ ಚಿನ್ನ, ನಿನಗೆ ಗೊತ್ತಾಗ್ತಾ ಇಲ್ವೇನೋ? ಕರ್ನಾಟಕ ಪ್ರಾಜ್ಞೆ. ಕೃಷ್ಣಣ್ಣ ಕೃಷ್ಣಣ್ಣ ಕೃಷ್ಣಣ್ಣ, ಇವತ್ತ ಒಳ್ಳೆ ಆಟ ಐತೆ, ಬಾ ಹೋಗಿ ಆಡೋಣ. ಒಳ್ಳೆ ಎಲೆ ಹೊಡ್ಕೊಂಡ್ ಬರ್ಬೋದು. ಹೊಡ್ಕೊಂಡ್ ಬಂದ್ಮೇಲೆ ನಮ್ಮದೇ ಅಡ್ಡ, ಎಲ್ಲ ನಿಂದೆ ನಮ್ಮದೇ ಡೀಲು, ಎಲ್ಲ ಇದು ಮಾಡ್ಕೊಂಡು ಬರೋಣ. ಬಾ ಕೃಷ್ಣಣ್ಣ. ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಅನು. ನಾನು ಹೊಸಕೋಟೆಯಿಂದ ಬಂದಿದ್ದೀನಿ. ಕಿತ್ತೂರು ರಾಣಿ ಚೆನ್ನಮ್ಮ. ಏನು ಕಪ್ಪ? ಕಬ್ಬು ತಿನ್ನುವುದಕ್ಕೆ ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮೊರೊಂದಿಗೆ ಹೊತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನಡೆಸ್ತೀರಾ? ಇಲ್ಲ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಡ್ತೀರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ನೆಂಟರೆ, ಇಟ್ಟರೆ, ದಾಯಾದಿಗಳೇ? ನಿಮಗೇಕೆ ಕೊಡಬೇಕು ಕಪ್ಪ? ನಡುಗಿ ಸಾಯಬೇಡ, ಕುಳಿತುಕೋ. ಇದು ನಮ್ಮ ಕನ್ನಡಿಗರ ಹುಟ್ಟುಗುಣ. ನಮಸ್ಕಾರ, ನನ್ನ ಹೆಸರು ನವೀನ್ ರಾಥೋಡ್. ನಾನು ಗಣಿನಾಡು ಬಳ್ಳಾರಿ ಜಿಲ್ಲೆಯ ಹುಡುಗ. ಆಕ್ಷನ್ ಹೇಳ್ತೀರಾ ಸರ್? ನೀವು ಕುಡಿದಾಗ ಎತ್ತರದ ಬ್ಯೂಟಿಫುಲ್ ಆಗಿ ಕಾಣ್ತೀರ ರೀ. ನೀವಲ್ಲ ರೀ, ನಾನು ಕುಡ್ದಾಗ ಅಂದಿದ್ದು. ಈ 90 ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರ? ಈ ಟೈಮ್ ಇರೋದು ಪಕ್ಕ 420. ಈ ಟೈಮ್ ಇರೋದೇ ಕೈ ಕೊಡೋದಕ್ಕೆ ರೀ. ನೋಡಿ, ನೀವು ಸಿಗ್ತೀರಾ. ನನಗೂ ನಿಮಗೂ ಒಂದು ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ.
ನೀವು ನನ್ನ ಟೈಟಾಗಿ ತಗೊಂಡು 1.5 ಲೀಟರ್ ಕಣ್ಣೀರು ಸುರಿಸಿ ನಿಮ್ಮ ಕೈಲಿ ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟ್ ಅಂತ ಗೊಳಾಡ್ಕೊಂಡು ಅಳೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮು ಬರಲಿಲ್ಲ. ನನಗೆ ಗೊತ್ತಾಗೋಯ್ತು ರೀ, ನೀವು ನನಗೆ ಸಿಗಲ್ಲ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ ರೀ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟರ್ ತಲೆನೇ ತೆಗಿಬೇಕಂತಾರೆ. ಅಂಥದ್ರಲ್ಲಿ ನಾನು ಇದೆಲ್ಲಿ ಹೃದಯ ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡ್ಬಿಟ್ಟಿದ್ದೀನಿ ರೀ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಇಡೀ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದಷ್ಟು ದೊಡ್ಡ ಗಾಯ ಆಗೋಯ್ತು ದರಿದ್ರ ಹಾರ್ಟಲ್ಲಿ. ಬಿಟ್ಕೊಟ್ಬಿಟ್ಟೆ ಕಣ್ರಿ, ಬಿಟ್ಕೊಟ್ಬಿಟ್ಟೆ. ನಿಮ್ಮನ್ನ ಪಟಾಯಿಸಿ ಲೋಫರ್ ಅನ್ಸ್ಕೊಳ್ಳೋದಕ್ಕಿಂತ ನಿಮ್ಮ ದೃಷ್ಟಿಯಲ್ಲಿ ಕಡೆವರೆಗೂ ನಾನೊಬ್ಬ ಡೀಸೆಂಟ್ ಹುಡುಗ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕಾಗ್ತಿದೆ ನನಗೆ. ಆದರೆ ಒಂದೇನ ಬಿಟ್ಕೋಬೇಕು, ನೀವು ನನ್ನನ್ನು ಮರೀರಿ, ಯಾರನ್ನು ಬೇಕಾದರೂ ಕಟ್ಕೊಳ್ಳಿ, ಆದರೆ ನನ್ನ ಪ್ರೀತಿ ಯಾವತ್ತೂ ಸಾಯಿಲ್ಲ ರೀ, ಸಾಯಿಲ್ಲ. ನಮಸ್ತೆ, ನನ್ನ ಹೆಸರು ಮಂಜು ಶಿಕಾರಿ, ಊರು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ. ನಾನು ರಂಗಭೂಮಿ ಕಲಾವಿದ. ಈಗ ಬೆಂಗಳೂರಿನ ಆರ್ ಆರ್ ನಗರದಲ್ಲಿದ್ದೀನಿ. ಇವ ಹೊಟ್ಟೆಯಾಗಿಂದ ಹೇಳ ಶೆಟ್ಟಿ ಹೋಗಿ ಗೂಳಪ್ಪನ ಕೊಲ್ಲಾಕ ಅವನಿಂದ ಆಗ್ತದೋ ಇಲ್ಲೋ? ಮಹಾ ಮಾತು ಬೇರೆ. ಬೇರೆ ಯಾರೇ ಕೆಲಸ ಮಾಡಿದ್ರು ಬರಬ್ಬರಿ ಮಾಡಿದ್ರು ನಾವನ. ನೀನು ಹೇಳು, ಅವನ ಹೆಸರಲ್ಲಿ ಏಸ್ ಮನಿ ಮುಳುಗಿದ್ದು, ಏಸ್ ಮಂದಿ ಕೊಲಿ ಹಾತು. ತಾನು ಮಾಡೋ ಕೊಲೆ ಸುದ್ದಿ ಅಡ್ಡ ಬರಬಾರ್ದು ಅಂತ ಪೊಲೀಸರು ತಿಳಿಸಿ ಅಪ್ಪನ ಜೈಲಿಗೆ ಹೊತ್ತಾಕಿದ. ಅದಕ್ಕ ನಾ ಹೇಳೋದು, ಕೂಳ್ಯ ಸತ್ರ ಯಪ್ಪ ಬದುಕ್ತಾನು. ಏ ಮಗ, ನೀನೇನೋ ಹಿಂಗೆ ಹೆಂಗೋ ಇದ್ದೆ ನೀನು. ಒಂದ್ಸಲ ನನ್ನ ಕಾಲೇಜ್ ಡೇಸ್ ನೆನ್ಪು ಮಾಡ್ಕೋ. ಹುಡುಗಿರಿಂದ ಹುಡುಗಿರನ್ನ ಬೆಳೆಸ್ತಿದ್ದೆ. ಇದು ಯಾವುದೋ ಒಂದು ಜುಜುಬಿ ಲವ್ ಫೇಲ್ಯೂರ್ ಆಗಿದ್ದಕ್ಕೆ ನೀನೇನು ಒಳ್ಳೆ ಗರ ಬಡ್ದ ಥರ ಕೂತ್ಕೊಂಡ್ಬಿಟ್ಟಿದ್ಯಾ? ಎಳ ಮೇಲೆ ಎಳ. ಮಗ, ನೀನಿರೋ ಬ್ಯೂಟಿಗೆ, ನಿನ್ನ ಕದರ್ಗೆ, ನಿನ್ನ ದುಡ್ಡಿಗೆ ಇಡೀ ಏರಿಯಾದಲ್ಲಿ ಒಬ್ಬೊಬ್ರು ಹುಡುಗಿ ಬೀಳ್ತಾರೆ. ಹೇಳು ಮಗ, ಲೈಫ್ನ ಎಂಜಾಯ್ ಮಾಡು. ಹೇಳು ಎದ್ದು ಹೋಗ್ತಾ ಇರೋ ನೀನು. ಸರಿ ಮಗ, ನಾನು ಹೋಗಿ ಎಣ್ಣೆ ತಗೊಂಡ್ಬರ್ತೀನಿ. ಅಷ್ಟೊತ್ತಿಗೆ ಮೈಂಡ್ ಫ್ರೆಶ್ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ರೆಡಿ ಇರು. ಹೋಗಿ ಬಂದ್ಬಿಡ್ತೀನಿ ನಾನು, ಆಯ್ತಾ?